ವಾಟರ್ ಹಾಕ್ಬೇಕಾಗಿಲ್ಲ, ಬ್ಯಾಟ್ರಿ ಚೇಂಜ್ ಮಾಡ್ಬೇಕಾಗಿಲ್ಲ, ಬಿಗ್ ಟ್ರಾಲಿಗಳನ್ನ ಮಾಡ್ಕೊಬೇಕಾಗಿಲ್ಲ. ಜಾಗನು ಸರ್, ಜಾಗನು ಫ್ರಿಜ್ ಮೇಲೆ ಇಟ್ಟಿದೀವಿ ನಾವು. ಲೈಟ್, ಫ್ಯಾನು, ಟಿವಿ ಖಂಡಿತ ಬೇಕು ನಮ್ಗೆ. ಅದನ್ನ ಬಿಟ್ಬಿಟ್ಟು ಎಮರ್ಜೆನ್ಸಿ ಟೈಮಲ್ಲಿ ನಿಮಗೆ ಬೇಕಾ, ನೀವು ಒಮೆಗಾನ ಇದಕ್ಕೂ ಯೂಸ್ ಮಾಡ್ಬೋದು. ಇದೇ ಸೇಮ್ ನೀವು ನೋಡ್ಬೋದು, ಈ ಹಳೆ ಇನ್ವರ್ಟರ್ ನೋಡಿ, ಇದರಲ್ಲಿ ನೀವು ಇದನ್ನ ಓಡ್ಸಕ್ ಆಗಲ್ಲ, ಸಾಧ್ಯನೇ ಇಲ್ಲ. ನೀವು ಮಿಕ್ಸಿನೂ ಓಡ್ಸಕ್ ಕಷ್ಟ ನಿಮ್ಗೆ, ಗ್ರೈಂಡರ್ ಓಡ್ಸಕ್ ಕಷ್ಟ ನಿಮ್ಗೆ. ಓಕೆ. ಬಟ್ ನಮ್ಮ ಒಮೆಗಾನಲ್ಲಿ ನೀವು ಇದನ್ನ ಓಡಿಸಬಹುದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ಕನ್ನಡಕರ ಬಂದಿರೋ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ನಾನು ಆನ್ಲೈನ್ ಅಲ್ಲಿ ಒಂದು ಪ್ರಾಡಕ್ಟ್ ನೋಡಿದೆ. ನಮ್ಮ ಫ್ರೆಂಡ್ಸ್ ಯಾರೋ ವಾಟ್ಸಪ್ ಅಲ್ಲಿ ಕಳಿಸಿದ್ ನನಗೆ ಆಕ್ಚುಲಿ. ಸೊ ಅದು ಏನಂತಂದ್ರೆ ಲಿಥಿಯಂ ಅಯನ್ ಬ್ಯಾಟ್ರಿಯಲ್ಲಿ ರನ್ ಆಗುವಂತಹ UPS. ಯಾಕಂದ್ರೆ ನಾನು UPS ಬಗ್ಗೆ ಸರ್ಚ್ ಮಾಡ್ತಾ ಇದ್ದೆ. ಸೊ ಆವಾಗ ನಾನು ನೋಡಿದ್ದು ಲಿಥಿಯಂ ಅಯನ್ ಬ್ಯಾಟ್ರಿಲಿ ಡೆಫಿನೆಟ್ಲಿ ಇನ್ನೂವರೆಗೆ ನಾನು ಯಾವುದೇ UPS ಅನ್ನ ನೋಡಿಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ನಾನು ಆ ಕಂಪನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಸೆಕೆಂಡ್ ಫೇಸ್ ಅಲ್ಲಿ ಇರುವಂತಹ ನಮ್ಮ ಸೋಲಾರ್ ಅವರು ಈ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾರೆ. ಇಲ್ಲೇ ಇದೆ ಪ್ರಾಡಕ್ಟ್. ಓನರ್ ಆದಂತಹ ನೆಲ್ಸನ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಸರ್, ಇದು ಬಂದ್ಬಿಟ್ಟು ಒಮೆಗಾ ಡಿಜಿಟಲ್ UPS ಅಂತ. ಇದು ಇಂಡಿಯಾನಲ್ಲೇ ಫಸ್ಟ್ ಟೈಮ್ ಮಾಡಿರೋದು ಇನ್ ಬಿಲ್ಟ್ ಲಿಥಿಯಂ ಅಯನ್ ಬ್ಯಾಟ್ರಿ. ತುಂಬಾ ಹ್ಯಾಂಡಿ ಇದೆ, ತುಂಬಾ ಚಿಕ್ಕದಿದೆ, ಈಸಿ ಕ್ಯಾರಿಯಬಲ್ ಇದೆ, ಮತ್ತೆ ಇದರಲ್ಲಿ 100Ah ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸೊ ನಿಮ್ಮ ಹಳೆ ಇನ್ವರ್ಟರ್ಗಿಂತ ಇದರಲ್ಲಿ ಜಾಸ್ತಿ ಬ್ಯಾಕಪ್ ಬರುತ್ತೆ ನಿಮಗೆ. ಇದರಲ್ಲಿ ಡಿಜಿಟಲ್ ಇನ್ವರ್ಟರ್ ಇರೋದ್ರಿಂದ ನೋಡಿ, ಇದರಲ್ಲಿ ನಿಮ್ಗೆ ಕ್ಲೀನ್ ಆಗಿ ಕಾಣಿಸುತ್ತೆ ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ, ಎಷ್ಟು ಮೇನ್ ಬರ್ತಾ ಇದೆ, ನೀವು ಎಷ್ಟು ಪರ್ಸೆಂಟೇಜ್ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ. ಫುಲ್ ಕರ್ನಾಟಕಕ್ಕೆ ನಾವು ಕಂಪ್ಲೀಟ್ಲಿ ಅಥರೈಸ್ ಡೀಲರ್. ಓಕೆ, ಫೈನ್ ಸರ್. ಇವಾಗ ನನ್ನ ಕ್ವಶನ್ ಏನಂತಂದ್ರೆ, ಹೇಳಿ ಸರ್. ಆಲ್ರೆಡಿ UPS ಇದೆ, ನಮ್ಮ ಇದೆ, ಆಫೀಸ್ ಅಲ್ಲಿ ಇದೆ, ಬೇರೆ ಬೇರೆ ಕಡೆ ಇದೆ. ಓಕೆ, ನಾನು ನೋಡಿದ್ದೀನಿ. ಆ UPSಗೂ ಈ UPSಗೂ ಏನ್ ಡಿಫ್ರೆನ್ಸ್? ಇದನ್ನ ನಾವು ಯಾಕೆ ಚೂಸ್ ಮಾಡೋದು? ನಮ್ಮ ವೀಕ್ಷಕರು ಇದನ್ನ ಯಾಕೆ ಚೂಸ್ ಮಾಡಬೇಕು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಖಂಡಿತ ಸರ್. ಸೊ ನಮಸ್ಕಾರ ವೀಕ್ಷಕರೇ. ಸೊ ಸರ್ ಕೇಳಿದ ತರ ಇದನ್ನ ನೋಡ್ಬೋದು ನೀವು, ಒಮೆಗಾ ಡಿಜಿಟಲ್ UPS. ಸೊ ವೀಕ್ಷಕರೇ, ನೀವು ನೋಡ್ಬೋದು ಇದರಲ್ಲಿ ಡಿಜಿಟಲ್ UPS, ಇದರಲ್ಲಿ ನಿಮ್ಗೆ ಎಲ್ಲ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಮೇನ್ಸ್ ಎಷ್ಟು ವೋಲ್ಟೇಜ್ ಇದೆ, ಬ್ಯಾಟ್ರಿ ಎಷ್ಟು ವೋಲ್ಟ್ ಇದೆ, ಮತ್ತೆ ಚಾರ್ಜ್ ಆವಾಗನು ಎಷ್ಟು ಚಾರ್ಜ್ ಆಗ್ತಾ ಇದೆ. ಅದನ್ನ ಬಿಟ್ಬಿಟ್ಟು ಪರ್ಸೆಂಟೇಜ್ ಅಲ್ಲಿ ನಿಮಗೆ ತೋರಿಸುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಏನ್ ಯೂಸ್ ಮಾಡ್ತಾ ಇದ್ದೀರಾ. 100 ವಾಟ್ ಯೂಸ್ ಮಾಡ್ತಾ ಇದ್ದೀರಾ, 200 ವಾಟ್ ಯೂಸ್ ಮಾಡ್ತೀರಾ, ಅದನ್ನ ಪ್ರಕಾರ ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ನಿಮಗೆ ತೋರಿಸುತ್ತೆ. ಇದು ನೋಡ್ಬೋದು ನೀವು, ಇದೇ ನಿಮ್ಮ ಹಳೆ ಇನ್ವರ್ಟರ್ ನಿಮ್ಮ ಮನೆಯಲ್ಲಿ ಇರುತ್ತೆ, ನಮ್ಮ ಮನೆಯಲ್ಲೂ ಇದೆ. ಈ ಹಳೆ ಇನ್ವರ್ಟರೇ ಇತ್ತು ಮುಂಚೆ, ಒಮೆಗಾ ಬರಕ್ ಮುಂಚೆ ನಮ್ಗೆ ಇದೇ ಇತ್ತು ಮುಂಚೆ. ಹೌದು ಸರ್. ಬಟ್ ಈ ಹಳೆ ಇನ್ವರ್ಟರ್ ನೋಡ್ಬೋದು, ಇದು 100Ah ಬ್ಯಾಟ್ರಿ, ಇದು 1 kVA ಇನ್ವರ್ಟರ್. ಓಕೆ. ಸೊ ಇದು ಎಲ್ಲಾ ಮನೆಯಲ್ಲಿ ಇಷ್ಟು ವರ್ಷದಿಂದ ಇದೇ ನಡೀತಾ ಇತ್ತು. ಏನ್ ನಡೀತಾ ಇರುತ್ತೆ, ನೀವು ಬ್ಯಾಕಪ್ ಬರುತ್ತೆ, ಇಲ್ಲ ಅಂದಿಲ್ಲ, ಬಟ್ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ ಇವಾಗ. ಈ ಹಳೆ ಇನ್ವರ್ಟರ್ ಪ್ರಾಬ್ಲಮ್ ಏನಂದ್ರೆ, ಫಸ್ಟ್ ಹೆವಿ ಇದೆ, ನೀವು ನೋಡ್ಬೋದು, ಎಲ್ಲೂ ನೀವು ಕ್ಯಾರಿ ಮಾಡಕ್ ಆಗಲ್ಲ. ಮತ್ತೆ ರೆಗ್ಯುಲರ್ ಮೇಂಟೆನೆನ್ಸ್, ಒಂದು 4 months ಒನ್ಸ್ ನೀವು ಈ ಡಿಸ್ಟಿಲ್ ವಾಟರ್ನ ಹಾಕ್ಬೇಕು, ರೆಗ್ಯುಲರ್ಲಿ ಹಾಕ್ಬೇಕು. ನೀವು ನಿಮ್ಗೆ ಗೊತ್ತಿದ್ರೆ ನೀವು ಹಾಕ್ತೀರಾ, ಇಲ್ಲ ಅಂದ್ರೆ AMC ಕಟ್ಟಬೇಕು, ಯಾರಿಗ ವರ್ಷಕ್ಕೆ ಇಷ್ಟು ದುಡ್ಡು ಅಂತ ಕೊಡಬೇಕು, ಅವ್ರು ಬರ್ತಾರೆ ಡಿಸ್ಟಿಲ್ ವಾಟರ್ ಹಾಕ್ತಾರೆ, ಈ ತರ ಪ್ರಾಬ್ಲಮ್ಸ್ ಇರುತ್ತೆ. ನೀವು ಅದನ್ನ ಪ್ರಾಪರ್ಲಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಲೈಫ್ ಬರಲ್ಲ, ಬ್ಯಾಟ್ರಿ ಲೈಫ್ ತುಂಬಾ ಕಡಿಮೆ ಆಗುತ್ತೆ ನಿಮ್ಗೆ. ಸೊ ಈ ತರ ಹಳೆ ಇನ್ವರ್ಟರ್ ಇರೋದು. ಆದ್ರೆ ನಮ್ಮ ಒಮೆಗಾ ನೀವು ನೋಡ್ಬೋದು, ಇದು ಜಸ್ಟ್ ನೋಡಿ 20 kg ಇದೆ ಅಷ್ಟೇ. ಈಸಿ ಕ್ಯಾರಿ ಮಾಡಬಹುದು. ಎಸ್ ಸರ್, ಈಸಿ ಕ್ಯಾರಿ ಮಾಡಬಹುದು. ಜಸ್ಟ್ 20 kg ಇದೆ ನಿಮ್ಗೆ. ಮತ್ತೆ ಇದರಲ್ಲಿ ಪ್ರಾಬ್ಲಮ್ ಏನಂದ್ರೆ ಆಸಿಡ್ ಸ್ಪಿಲ್ಲೇಜ್, ಸ್ಮೆಲ್ ಬರುತ್ತೆ ಒಂಥರ, ಅದು ಆ ತರ ಪ್ರಾಬ್ಲಮ್ಸ್ ಇರುತ್ತೆ ಇದರಲ್ಲಿ. ಆಸಿಡ್ ಸ್ಪಿಲ್ಲೇಜ್ ಅಂದ್ರೆ ನೋಡಿ, ನಮ್ಮ ಆಫೀಸಲ್ಲಿ ಇದು ತೋರಿಸ್ತೀನಿ ನೋಡಿ, ನೋಡಿ ಇದು ಆಸಿಡ್ ಸ್ಪಿಲ್ಲೇಜ್. ನೋಡಿ ಇದು ಕಾಣಿಸ್ತಾ ಇದೆ ನೋಡಿ, ಇದು ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ಇದು ನೋಡಿ, ಇದು ಆಸಿಡ್ ಸ್ಪಿಲ್ಲೇಜ್. ಇದು ನೋಡಿ ಮೇಂಟೆನೆನ್ಸ್ ಇರುತ್ತೆ ನಿಮ್ಗೆ. ಇದರಲ್ಲಿ ನೋ ಮೇಂಟೆನೆನ್ಸ್, ಜಸ್ಟ್ ಡೈರೆಕ್ಟ್ ಪ್ಲಗ್ ಅಂಡ್ ಪ್ಲೇ. ನೋಡಿ, ನೋಡಕ್ಕೂ ಚೆನ್ನಾಗಿರುತ್ತೆ, ನೀವು ನಿಮ್ಮ ಹಾಲಲ್ಲೇ ಇಟ್ಕೊಳ್ಬಹುದು, ಎಲ್ಲಿ ಬೇಕಾ ಇಟ್ಕೊಳ್ಬಹುದು ನೀವು, ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಇಷ್ಟೇ ಸರ್ ಸ್ಪೇಸ್. ನೋಡಿ ಇದು ನೋಡಿ, ಇಷ್ಟು ಇಡಬೇಕು ನೀವು, ನಿಮ್ಗೆ ಅದಕ್ಕಂತ ಒಂದು ಜಾಗ ಮಾಡಬೇಕು. ಕರೆಕ್ಟ್, ನಿಮಗೆ ಜಾಗ ಇಡಬೇಕು. ಇದ್ರಲ್ಲಿ ನೋಡಿ ಏನೂ ಇಲ್ಲ, ಜಸ್ಟ್ ಇಷ್ಟೇ ಬರುತ್ತೆ, ಈಸಿಲಿ ಕ್ಯಾರಿಯಬಲ್. ಜಸ್ಟ್ 20 kg ಇರೋದು ಸರ್ ಅದು. ಸೊ ಇದು ಲೈಫ್ ಇದೆ ನಿಮ್ಗೆ. ಇದ್ರಲ್ಲಿ ಏನಾಗುತ್ತೆ, ನೀವು ಮೇಂಟೆನೆನ್ಸ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಲೈಫ್ ಬರಲ್ಲ. ಬಟ್ ಇದರಲ್ಲಿ ಈಸಿಲಿ ನಿಮ್ಗೆ 10 years ಲೈಫ್ ಬರುತ್ತೆ. ಖಂಡಿತ ಸರ್, ಲಿಥಿಯಂ ಅಯನ್ ಬ್ಯಾಟರಿ ಒಂದು 10 years ಲೈಫ್ ಈಸಿಲಿ ಬರುತ್ತೆ ನಿಮ್ಗೆ. ಸೊ ನೀವು ಪರ್ಫಾರ್ಮೆನ್ಸ್ ನೋಡ್ಬೋದು. ನಾವು ಒಂದು ಡೆಮೋ ಇಟ್ಟಿದ್ದೀವಿ ನಮ್ಮ ಆಫೀಸಲ್ಲಿ, ಜಸ್ಟ್ ತೋರಿಸ್ತೀನಿ ಒಂದೇ ನಿಮಿಷ. ಸೊ ನೋಡಿ, ಇವಾಗ ನಾನು ಮೇನ್ ಆಫ್ ಮಾಡ್ತಾ ಇದ್ದೀನಿ. ಸೊ UPS ಮೋಡಲ್ ಇದೆ. ಸೊ UPS ಲೈಟ್ ಆನ್ ಬರ್ತಾ ಇದೆ. ಓಕೆ, ಇದನ್ನ ನೀವು ನೋಡ್ಬೋದು. ಇಲ್ಲಿ ಒಂದು ಬಲ್ಬ್ ಇಟ್ಟಿದ್ದೀನಿ, ನೀವು ನೋಡ್ಬೋದು 200 watts ಬಲ್ಬ್. ಇದು 200 watts ಇದೆ, 5 ಬಲ್ಬ್ ಇದೆ. ಹೌದು. ಸೊ ಕಂಪ್ಲೀಟ್ಲಿ 1000 watt ಇದೆ. ಹೌದು. ಸೊ ಈ UPS ನ ಅಡ್ವಾಂಟೇಜ್ ಏನಂದ್ರೆ, ಯು ಕ್ಯಾನ್ ಯೂಸ್ 100% ಆಫ್ ಇಟ್. 100% ಇದನ್ನು ಯೂಸ್ ಮಾಡಿ. ಕರೆಕ್ಟ್. ಈ ಹಳೇದ್ರಲ್ಲಿ ನೀವು ಯೂಸ್ ಮಾಡಕ್ ಆಗಲ್ಲ. ಬಟ್ ಇದ್ರಲ್ಲಿ ನೀವು ನೋಡಿ, ಡೆಮೋ ನೋಡಿ, ನಿಮ್ ಮುಂದೆನೆ ತೋರಿಸ್ತೀನಿ. ನಾನು ಒಂದೊಂದು ಲೈಟ್ ಆಗಿ ಆನ್ ಮಾಡ್ತೀನಿ, ನೀವು ಇಲ್ಲಿ ನಿಮ್ ಪರ್ಸೆಂಟೇಜ್ ನೋಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ ನೀವು ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಮನೆಗೆಲ್ಲ ಗೊತ್ತಾಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ವಿಚ್ ವಿತ್ 200 watts, ಇಲ್ಲಿ ನೋಡ್ಬೋದು ನೀವು 20% ಇರುತ್ತೆ ಅಲ್ಲಿ. 20%. ಕರೆಕ್ಟ್.
ಸೊ ಹಂಗಾದ್ರೆ 200 ವಾಟ್ 20%. 20%. ಅದೇ ತರ ನೆಕ್ಸ್ಟ್ 400 ವಾಟ್ ಇಲ್ಲಿ ನಿಮಗೆ 40% ಬರುತ್ತೆ ನೋಡಿ. 1000 ಓಕೆ, ಕಂಪ್ಲೀಟ್ ಫುಲ್ 1000 ವಾಟ್ ಉರಿತಾ ಇದೆ. 1000 ಉರಿತಾ ಇದೆ. ಕರೆಕ್ಟ್. ಸೊ ಆಲ್ಮೋಸ್ಟ್ ನೋಡಿ 99-100% ತೋರಿಸ್ತಾ ಇದೆ ಇಲ್ಲಿ ನಿಮಗೆ. ಕರೆಕ್ಟ್, ಎಕ್ಸಾಕ್ಟ್ಲಿ ಸರ್, ಹೌದು 99-100 ತೋರಿಸ್ತಾ ಇದೆ. ಓಕೆ, ಫೈನ್ ಸರ್. ಇವಾಗ ಇದಂತೂ ಪರ್ಫಾರ್ಮೆನ್ಸ್ ಆಯ್ತು. ಇಲ್ಲೊಂದು ಲೈಟ್ ಅನ್ನ ಇಟ್ಟಿದ್ದೀರಲ್ಲ, ಇದೇನಕ್ಕೆ ಹಾಕಿದ್ದೀರಾ ಸರ್? ಇದು ಏಂತಕ್ಕೆ ಇಟ್ಟಿದ್ದೇವೆ ಅಂದ್ರೆ ಓವರ್ಲೋಡ್. ಇದನ್ನ ಮ್ಯಾಕ್ಸಿಮಮ್ ಕೆಪಾಸಿಟಿ ಇರೋದು 1000 ವಾಟ್. ಓಕೆ, ಸ್ವಲ್ಪ ಏನ್ ಮಾಡ್ತಾರೆ ಗೊತ್ತಿಲ್ಲದೆ ಇನ್ನೊಂದೇನೋ ಆನ್ ಮಾಡ್ತಾರೆ, ಅವಾಗ ಗಾಬರಿ ಆಗ್ತಾರೆ. ಇದು ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ ಎಕ್ಸ್ಟ್ರಾ ಹಾಕಿದೆ. ಸೊ ನೋಡಿ ಎಕ್ಸ್ಟ್ರಾ ಎಷ್ಟು ಬಂತು? 13% ಬಂತು ನೋಡಿ. ಓವರ್ಲೋಡ್ ಸ್ಟಾರ್ಟ್ ಆಯ್ತು. ನೋಡಿ ಲೈಟ್ ಬರ್ತಾ ಇದೆ. ಸೊ ಇದು ಹಂಗೆ ಇರ್ಲಿ, ಬಿಟ್ಬಿಡಿ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಜನರಲಿ ಹಳೆ ಇನ್ವರ್ಟರ್ ಫುಲ್ ಆಫ್ ಆಗ್ಬಿಡುತ್ತೆ. ಹೌದು, ನಿಮ್ಗೆ ಈ ತರ ವಾರ್ನಿಂಗ್ ಕೊಡಲ್ಲ. ಇದು ಅಡ್ವಾನ್ಸ್ ಇರೋದ್ರಿಂದ ನಿಮ್ಗೆ ಈ ತರ ವಾರ್ನಿಂಗ್ ಬರುತ್ತೆ. ಅದು ಮುಂಚೆ ನೀವು ಆಫ್ ಮಾಡ್ಬೋದು. ಮಾಡಿಲ್ಲ ಅಂದ್ರೆ ಅದೇ ಆಫ್ ಆಗುತ್ತೆ. ಏನ್ ಸ್ವಲ್ಪ ಸೆಕೆಂಡ್ ವೇಟ್ ಮಾಡಿ ನೋಡಿ, ಅದೇ ಆಫ್ ಆಗುತ್ತೆ. ಅದೇ ಆಫ್ ಆಗ್ಬಿಟ್ಟು ಇಟ್ ಸೆಲ್ಫ್ ವಿಲ್ ಸ್ಟಾರ್ಟ್ ಅಗೇನ್. ಓಕೆ, ಕಂಪ್ಲೀಟ್ ಆಗಿ ಆ ಸೇಮ್ ನೋಡಿ ಆಫ್ ಆಯ್ತು. ಓಕೆ, ನೋಡಿ ನೀವು ಬಲ್ಬ್ ನೋಡ್ಬೋದು, ಕಂಪ್ಲೀಟ್ ಆಫ್ ಆಗಿದೆ. ಇದು ಇವಾಗ ನೋಡಿ ಅದೇ ರೀಸ್ಟಾರ್ಟ್ ಆಗ್ತಾ ಇದೆ ನೋಡಿ. ವಿತ್ ದ 113% ಬರ್ತಾ ಇದೆ ನೋಡಿ. ಕರೆಕ್ಟ್. ಆದ್ರೆ ಈ ಬಲ್ಬ್ ಇರೋದ್ರಿಂದ ತಿರ್ಗಾ ಓವರ್ಲೋಡ್ ಬರ್ತಾ ಇದೆ. ಏನ್ ಮಾಡ್ಬೇಕು ನಾವು ಆಕ್ಚುಲಿ? ಒಂದು ಆಫ್ ಮಾಡಿ. ಇವಾಗ ಬ್ಯಾಕ್ ಟು ದ 100%. ಸೊ ಫುಲ್ ಎಫಿಷಿಯಂಟ್ ಆಗಿ ರನ್ ಆಗ್ತಾ ಇದೆ. ಸರಿ, ಇವಾಗ ಪರ್ಫಾರ್ಮೆನ್ಸ್ ಏನೋ ತೋರಿಸಿದ್ರಿ, ಲೈಟ್ ಅಲ್ಲಿ ತೋರಿಸಿದ್ರಿ. Correct. ವೀಕ್ಷಕರಿಗೆ ರಿಯಲ್ ಲೈಫ್ ಡೆಮೋ ಬೇಕು. ಖಂಡಿತ. ಟಿವಿ ಇದೆ, ಕರೆಕ್ಟ್. ಅಲ್ಲಿ ಫ್ರಿಡ್ಜ್ ಇದೆ, ಕರೆಕ್ಟ್. ಕಂಪ್ಯೂಟರ್ ಇದೆ, Correct. ಲೈಟ್ಸ್ ಗಳಿದೆ ನಿಮ್ಮ ಇದರಲ್ಲಿ. Correct. ಯಾಕೆ ನೀವು ಇದನ್ನ ನಮಗೆ ಲೈವ್ ಡೆಮೋ ಕೊಡಬಾರ್ದು? ನಮಗೆ ಖಂಡಿತ ಸರ್. ಇವಾಗ ಏನ್ ಮಾಡೋಣ ನಾವಂದ್ರೆ ನಮ್ಮ ಆಫೀಸಲ್ಲೇ ನೋಡಿ ಇದೆಲ್ಲ ಇದೆ. ಸೊ ನಮ್ಮ ಆಫೀಸಲ್ಲೇ ಲೈವ್ ಡೆಮೋ ತೋರಿಸೋಣ ಜನರಿಗೆ. ಖಂಡಿತ. ಸೊ ಇದನ್ನ ತಗೊಂಡು ಹೋಗ್ಬಿಟ್ಟು ಫಸ್ಟ್ ಇದು ಏನ್ ಮಾಡ್ಬೇಕು ಇದನ್ನ ಆಕ್ಚುಲಿ? ಇದನ್ನ ಈಸಿಲಿ ಕ್ಯಾರಿಯಬಲ್ ಸರ್. ಅಂದಿದ್ ತರ ನೋಡಿ ಜಸ್ಟ್ 20 kg ಇದೆ. ಕೈಯಲ್ಲಿ ಆರಾಮಾಗಿ ಎತ್ಕೊಂಡು ಹೋಗೋದು. ನಮ್ಮ UPS ಪಾಯಿಂಟ್ ಇದೆ. UPS ಪಾಯಿಂಟ್ ಅಲ್ಲಿ ಫಿಕ್ಸ್ ಮಾಡೋಣ, ಲೈವ್ ಡೆಮೋ ನೋಡೋಣ. ಮೇನ್ ಆಫ್ ಮಾಡ್ತೀನಿ, ನಿಮ್ ಕಣ್ ಮುಂದೆ ಮೇನ್ ಆಫ್ ಮಾಡ್ತೀನಿ. ಆಫ್ ಮಾಡ್ಬಿಟ್ಟು ನಮ್ಮ ಆಫೀಸಲ್ಲಿ ಇರೋದು ಆನ್ ಮಾಡ್ತೀನಿ. ಮಾಡೋಣ ವೀಕ್ಷಕರೇ, ಬನ್ನಿ ನೋಡೋಣ. ಸೊ ನೋಡಿ 20 kg ಇರುತ್ತೆ ನೋಡಿ. ಇದು ನಮ್ UPS ಪಾಯಿಂಟ್ ಇರೋದು. ಓಕೆ, ನೋಡಿ ನಾನು ಆಫ್ ಮಾಡ್ತೀನಿ. ಓಕೆ, ಎಲ್ಲ ಲೈಟ್ ಎಲ್ಲ ಆಫ್ ಆಗಿದೆ ಕಂಪ್ಲೀಟ್ ಆಗಿ. ಹೌದು ನೋಡಿ, ಅದರದ್ದು ಪ್ಲಗ್ ಅನ್ನ ತೆಗಿಬೇಕು. ಇದನ್ನ ತೆಗಿಬೇಕು. ಓಕೆ, ಇದು ಕನೆಕ್ಷನ್ ಕೊಡಬೇಕು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ. ಓಕೆ, ಸೊ ಇದ್ರಲ್ಲಿ ಜಸ್ಟ್ ಇದನ್ನ ಕನೆಕ್ಷನ್ ಕೊಡಬೇಕು. ಇದನ್ನ ತೆಗೆದು ಬಿಟ್ಟು ಅದರಲ್ಲಿ ಇನ್ಪುಟ್ ಕೊಡ್ಬೇಕು ನೀವು ಅಷ್ಟೇ. ನೋಡಿ ಇವಾಗ ಕನೆಕ್ಷನ್ ಕೊಟ್ರಿ. ಇವಾಗ ನಾನು ಈ ಸ್ವಿಚ್ ಆನ್ ಮಾಡಿದ್ರೆ ಇದು ಮೇನ್ ಕನೆಕ್ಟ್ ಆಗುತ್ತೆ ನೋಡಿ. ಮೇನ್ ಕನೆಕ್ಟ್ ಆಯ್ತು, ಎಲ್ಲ ಲೈಟ್ ಬರ್ತಾ ಇದೆ. ಎಷ್ಟು ಲೈಟ್ಗಳು ಉರಿತಾ ಇದೆ? ಸೊ ಇದರಲ್ಲಿ 9 ವಾಟ್ 4 LED ಬಲ್ಬ್ ಉರಿತಾ ಇದೆ, ಮತ್ತೆ 20 ವಾಟ್ಸ್ ಒಂದು ಲೈಟ್ ಉರಿತಾ ಇದೆ. ನಾನು ಮೇನ್ ಆಫ್ ಮಾಡ್ತೀನಿ ನೋಡಿ. ಓಕೆ, ಮೇನ್ ಆಫ್ ಮಾಡ್ತೀರಾ ನೀವು? ಇವಾಗ ಮಾಡ್ತೀನಿ ನೋಡಿ. ಓಕೆ, ಮೇನ್ ಆಫ್ ಆಗಿದೆ. ಓಕೆ, ಇವಾಗ UPS ಮೋಡ್ ಆನ್. ಇಲ್ಲಿ ನೋಡಿ UPS ಆನ್ ಆಯ್ತು. ಎಸ್, ಲೈಟ್ಗಳು ಕೂಡ ಬರ್ತಾ ಇದೆ. ಕರೆಕ್ಟ್. ಇವಾಗ ನೋಡಿ ಲೈಟ್ ಆನ್ ಆಗ್ತಾ ಇದೆಯಾ? ಹೌದು, ಕರೆಕ್ಟ್. ಎಷ್ಟು ಲೋಡ್ ತೋರಿಸ್ತಾ ಇದೆ ನೋಡಿ? 6% ತೋರಿಸ್ತಾ ಇದೆ. ಓಕೆ, ಫೈನ್. 6% ಇಷ್ಟು ಕೂಡ ಉರಿತಾ ಇದೆ. ಹಾ ಸರ್. ಇವಾಗ ನೋಡಿ ನೆಕ್ಸ್ಟ್ ಫ್ಯಾನ್ ಹಾಕ್ತೀನಿ ನೋಡಿ. ಫ್ಯಾನ್ ಆನ್ ಆಗ್ತಾ ಇದೆ. ಇನ್ನೊಂದು ಫ್ಯಾನ್ ಹಾಕ್ತೀನಿ ನೋಡಿ. ಇಲ್ಲಿ ನೋಡಿ 6 ಇಂದ 13 ಬಂತು. ಇನ್ನೊಂದು ಫ್ಯಾನ್ ಹಾಕಿದ್ವಿ, 20% ಬಂತು. ಸರ್, ನನ್ನ ಕ್ವಶನ್ ಏನಂತಂದ್ರೆ, ಹೇಳಿ ಸರ್. ಇದಿಷ್ಟನ್ನ ನಮ್ಮ ವೀಕ್ಷಕರು ಪರ್ಚೇಸ್ ಮಾಡಿದ್ರು ಬೈಯರ್ಸ್ ಎಷ್ಟು ಟೈಮ್ ಓಡಿಸಬಹುದು? ಇದಿಷ್ಟನ್ನೇ ಈಗ ಏನು ರನ್ ಆಗ್ತಾ ಇದೆಯಲ್ಲ, ಒಂದು 4 ಬಲ್ಬು, 2 ಫ್ಯಾನ್, ಒಂದು ಟ್ಯೂಬ್ ಲೈಟ್. ಸೊ ಇಷ್ಟು ಆರಾಮಾಗಿ 6 hours ಬರುತ್ತೆ ಸರ್ ನಿಮಗೆ. 6 hours ಬರುತ್ತೆ ಖಂಡಿತ. 6 hours ಹತ್ರ ಈಸಿಲಿ ಬರುತ್ತೆ ನಿಮ್ಗೆ. ಯಾಕಂದ್ರೆ ಜಸ್ಟ್ 20% ಲೋಡ್ ಇರೋದ್ರಿಂದ ನಿಮ್ಗೆ ಆರಾಮಾಗಿ 6 hours ಬರುತ್ತೆ. ಇದನ್ನ ಬಿಟ್ಬಿಟ್ಟು ಏನಾಗುತ್ತೆ, ಸ್ವಲ್ಪ ಮನೇಲಿ ಏನ್ ಮಾಡ್ತಾರೆ, ಟಿವಿ ಬೇಕಂತಾರೆ, ಇಲ್ಲ ಫ್ರಿಡ್ಜ್ ಓಡ್ಬೇಕಂತಾರೆ, ಅದನ್ನು ಕನೆಕ್ಷನ್ ಕೊಡ್ಬೋದು ನಾವು. ಸೇಮ್ ಇದರಲ್ಲೇ ಸರ್. ಇದರಲ್ಲೇ ನಿಮ್ಗೆ ಇವಾಗ ಟಿವಿನೂ ಕನೆಕ್ಷನ್ ಕೊಡ್ತೀನಿ, ಫ್ರಿಡ್ಜ್ ಕನೆಕ್ಷನ್ ಕೊಡ್ತೀನಿ. ಖಂಡಿತ ಸರ್, ಮಾಡೋಣ ಇವಾಗ. ಸೊ ವೀಕ್ಷಕರೇ, ನೀವು ನೋಡಿದ್ರಿ UPS ಆನ್ ಅಲ್ಲಿ ಇದೆ. ನಾವು ಲೈಟ್ ಫ್ಯಾನ್ ಎಲ್ಲ ಆನ್ ಮಾಡಿದ್ವಿ. ಇವಾಗ ಟಿವಿನೂ ಆನ್ ಮಾಡಿದ್ದೀನಿ. ನೀವು ನೋಡ್ಬೋದು ಪರ್ಸೆಂಟೇಜ್ ಎಷ್ಟು 20% ಇತ್ತು ಅವಾಗ. ಇವಾಗ ಒಂದು 5% ಎಕ್ಸ್ಟ್ರಾ ಬಂದಿದೆ. ಹಂಗಂದ್ರೆ ಟಿವಿ ಆಲ್ಮೋಸ್ಟ್ ಇದು 32 inch ಟಿವಿ ನಮ್ದು. ಇದು 100 watts ನೋಡಿ ಸರ್. ಅವ್ರ ವಿಡಿಯೋ ಕ್ಲೀನ್ ಆಗಿ ಬರ್ತಾ ಇದೆ. ನನ್ನ ವಿಡಿಯೋನೇ ಪ್ಲೇ ಮಾಡ್ತಾ ಇದ್ದೀರಾ? ಹೌದು ಸರ್, ನೀವು ಬಂದಿದ್ದೀರಿ ಅಂತ ನಿಮ್ಮ ವಿಡಿಯೋನೇ ಹಾಕಿದೀವಿ ನಾವು. ಇದನ್ನ ಬಿಟ್ಬಿಟ್ಟು ನೋಡಿ, ಇವಾಗ ನೋಡಿ ನಾನು ಫ್ರಿಡ್ಜ್ ಇನ್ನೂ ಆನ್ ಮಾಡಿಲ್ಲ. ನೀವು ನೋಡ್ಬೋದು ಆಫ್ ಅಲ್ಲೇ ಇದೆ, ಲೈಟ್ ಎಲ್ಲ ನೋಡಿ. 170 ಲೀಟರ್ ಫ್ರಿಡ್ಜ್ ಇದು. ಸೊ ಇವಾಗ ಇದನ್ನು ಆನ್ ಮಾಡ್ತೀನಿ ನೋಡಿ. ಆ ಸೇಮ್ ಅದನ್ನ ಜೊತೆಗೆ ಇನ್ನೂ ಒಂದು ಲೋಡು ಸೇರಿಸಿದ್ದೀನಿ. ಓಪನ್ ಮಾಡಿ ಸರ್. ಇಲ್ಲಿ ನೋಡಿ ಲೈಟ್ ಬಂತು. ರನ್ನಿಂಗ್ ಅಲ್ಲಿ ಇದೆ. ಕರೆಕ್ಟ್. ಬನ್ನಿ ನೋಡೋಣ. ಇವಾಗ 25 ಇತ್ತು, ನೀವು ನೋಡ್ಬೋದು 34% ಆಗಿದೆ. 9% ಎಕ್ಸ್ಟ್ರಾ. ಸರಿ, ನನ್ನ ಕ್ವಶನ್ ಏನಂತಂದ್ರೆ, ಹೇಳಿ ಸರ್. ಈ ಲೈಟ್ಸ್
ಇದೆರಡು ಫ್ಯಾನ್, ಕರೆಕ್ಟ್, ಈ ಟಿವಿ, ಕರೆಕ್ಟ್. ಹಾಗೂ ಈ ಫ್ರಿಡ್ಜ್ ಎಲ್ಲ ಟೋಟಲ್ ಆಗಿ ಎಷ್ಟು ಅವರ್ ರನ್ ಆಗುತ್ತೆ, ಸಸ್ಟೈನ್ ಮಾಡುತ್ತೆ? ಇವಾಗ ನಾವು ಅಂದಿತ್ತರ ಸರ್ ಮುಂಚೆ ಅಂದೆ ನೋಡಿ ಒಂದು 5.5-6 hours ಅಂತ. ಇವಾಗ ಎಲ್ಲ ಲೋಡಲ್ ಇದೆ, ಆಲ್ಮೋಸ್ಟ್ 35% ಲೋಡ್ ಇದೆ. ಈ 35% ಲೋಡ್ ಅಲ್ಲಿ ನಿಮ್ಗೆ 3 to 3.5 hours ಈಸಿಯಾಗಿ ಬರುತ್ತೆ. ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ. ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಖಂಡಿತ ಏನು ಪ್ರಾಬ್ಲಮ್ ಇರಲ್ಲ. ನಮ್ಮ ಬೆಂಗಳೂರಲ್ಲಿ ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಸರ್. ಕರೆಕ್ಟ್. ಸೊ ಅವರಿಗೋಸ್ಕರ PC ಮತ್ತೆ ಲ್ಯಾಪ್ಟಾಪ್ ಗಳು ಕೂಡ ನಿಮ್ಮ UPS ಮೇಲೆ ರನ್ ಆಗುತ್ತಾ? ಇದನ್ನ ಆಡ್ ಆನ್ ಮಾಡಬಹುದು ಅಥವಾ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ನಮಗೆ ಡೆಮೋ ಕೊಡಕ್ಕಾಗತ್ತಾ? ಖಂಡಿತ ಖಂಡಿತ ಸರ್. ಓಕೆ ಸರ್, ಇವಾಗ ಫಸ್ಟ್ ಯಾವ್ದು ಡೆಮೋ ಕೊಡ್ತಾ ಇದ್ದೀರಾ? ಫಸ್ಟ್ PC ಸರ್. PC ಡೆಮೋ ಕೊಡ್ತಾ ಇದ್ದೀರಾ? ಖಂಡಿತ PC ಡೆಮೋ ನೋಡೋಣ. ಖಂಡಿತ ನೋಡೋಣ ಸರ್. ಇವಾಗ ನೀವು ಕೇಳಿದ್ರಿ ವರ್ಕ್ ಫ್ರಮ್ ಹೋಮ್ ಪೀಪಲ್ಗೆ ಏನಮ್ಮ ಈ ತರ ವರ್ಕೌಟ್ ಆಗುತ್ತಾ UPS ಅಂತ? ಖಂಡಿತ ವರ್ಕೌಟ್ ಆಗುತ್ತೆ. ಇವಾಗ ನೀವು ನೋಡಿದ್ರಿ ಲೈಟ್ ಆನ್ ಇದೆ, ಫ್ಯಾನ್ ಇದೆ, ಟಿವಿ ಇದೆ, ಫ್ರಿಡ್ಜ್ ಆನ್ ಆಗಿದೆ. ನಾನು ಸಿಸ್ಟಮ್ UPS ಅಲ್ಲೇ ಆನ್ ಮಾಡ್ತೀನಿ. ನೀವು ನೋಡ್ಬೋದು ಮೈನ್ ಆಲ್ರೆಡಿ ಆಫ್ ಅಲ್ಲಿ ಇದೆ. ನಾನು ಆನ್ ಮಾಡ್ತೀನಿ ನೋಡಿ. ಇವಾಗ ನೋಡಿ ಸಿಸ್ಟಮ್ ಆನ್ ಮಾಡ್ತಾ ಇದ್ದೀನಿ ನಾನು. ಎಷ್ಟು ಪರ್ಸೆಂಟ್ ತಗೊಳುತ್ತೆ ಅಂತ ನೀವು ನೋಡಿ. ನೋಡಿ ಆನ್ ಮಾಡ್ತಾ ಇದ್ದೀನಿ. ಸೊ ಸಿಸ್ಟಮ್ ನೋಡ್ಬೋದು. ಎಸ್ 40% ಆಗ್ತಾ ಇದೆ ಸರ್ ಇದು. ಕರೆಕ್ಟ್. ಸೊ ನೋಡಿ, ಸೊ ಮುಂಚೆ ನೀವು ನೋಡಿದ್ರಿ ಸಿಸ್ಟಮ್ಗೆ ಅಷ್ಟು ತಗೊಳ್ಳಲ್ಲ, ನಿಮ್ಗೆ ಹೆವಿ ತಗೊಳ್ಳಲ್ಲ ಸಿಸ್ಟಮ್. ಯಾಕಂದ್ರೆ ನೋಡಿ ಮಾನಿಟರ್ ನಾರ್ಮಲ್ ಚಿಕ್ಕದಿರೋದ್ರಿಂದ ನಿಮ್ಗೆ ಈಸಿಲಿ ಬರುತ್ತೆ. ಇದನ್ನ ಬಿಟ್ಬಿಟ್ಟು ಇವಾಗ ನಾನು ಲ್ಯಾಪ್ಟಾಪ್ ಆನ್ ಮಾಡ್ತೀನಿ. ಮಾಡಿ ಸರ್. ಸೊ ನೋಡಿ ಲ್ಯಾಪ್ಟಾಪ್ ಆನ್ ಮಾಡುವಾಗ ನಿಮ್ಗೆ ಪರ್ಸೆಂಟೇಜ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿ ಲ್ಯಾಪ್ಟಾಪ್ ಆನ್ ಮಾಡಿದ್ದೀನಿ. ಸೊ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯ್ತು ನಿಮಗೆ? 42. ಕರೆಕ್ಟ್. ಹಾರ್ಡ್ಲಿ ನಿಮಗೆ ಲ್ಯಾಪ್ಟಾಪ್ ಬಂದ್ಬಿಟ್ಟು ಒಂದು 5% ಹತ್ರ ಬರುತ್ತೆ ಸರ್ ಅಷ್ಟೇ. ಓನ್ಲಿ ಸಿಸ್ಟಮ್ ಮಾತ್ರ ಇರೋದು ಸರ್ ಇದು. ಓಕೆ. ಬೇರೆ ಏನೂ ಇಲ್ಲ. ಎಲ್ಲ ಲೈಟ್, ಫ್ಯಾನು, ಟಿವಿ, ಫ್ರಿಡ್ಜ್ ಎಲ್ಲ ಆಫ್ ಮಾಡಿದ್ದೀನಿ. ಸೊ ಇವಾಗ ಒಂದು ಕಂಪ್ಯೂಟರ್ ಯೂಸ್ ಮಾಡ್ತೀರಾ. ನಾನು ಕಂಪ್ಯೂಟರ್ ಅಂದ್ರೆ ಮಾತಾಡ್ತಾ ಇರೋದು ಡೆಸ್ಕ್ಟಾಪ್ ಮನೆಗೆ. 7% ತೋರಿಸ್ತಾ ಇದೆ ಅಷ್ಟೇ ಸರ್ ಬರುತ್ತೆ. 7 to 10 ಅಷ್ಟೇ. ನೋಡಿ ಲ್ಯಾಪ್ಟಾಪ್ ಆನ್ ಮಾಡಿದ್ರೆ ಅದನ್ನು ಕಡಿಮೆ ಬರುತ್ತೆ. 10% ಬರುತ್ತೆ. ಕರೆಕ್ಟ್. ನೀವು ನೋಡ್ಬೋದು ಅಷ್ಟೇ. 10 ಎರಡು ನೀವು ಆನ್ ಇಟ್ಟರು ಅಷ್ಟೇ ಬರುತ್ತೆ ಸರ್. ಹಾಗಾದ್ರೆ ಈ ಎರಡನ್ನು ಆನ್ ಮಾಡ್ಬಿಟ್ಟು ಎಷ್ಟು ಅವರ್ ರನ್ ಮಾಡ್ಬೋದು? 10% ತಗೊಂತಾ ಇದೆ. ಇವಾಗ ಫಾರ್ ಎಕ್ಸಾಂಪಲ್ 10% ಇಟ್ಕೊಳ್ಳಿ. ಇವಾಗ ಸಿಸ್ಟಮ್ 10% ತಗೊಳ್ತಾ ಇದೆ. ನಿಮಗೆ ಆರಾಮಾಗಿ 8 hours to 10 hours ಬ್ಯಾಕಪ್ ಬರುತ್ತೆ ಸರ್. 8 hours ಬರುತ್ತೆ. ಎಸ್. ಅದೇ ಆಫೀಸ್ ವರ್ಕ್ ಮಾಡೋರಿಗೆ. ಕರೆಕ್ಟ್ ಕರೆಕ್ಟ್. ಇದು ಆಫೀಸ್ ಪರ್ಪಸ್ ಮಾತ್ರ ನೀವು ಮಾಡ್ತೀರಾ ಅಂದ್ರೆ. ಇವಾಗ ನೀವು ಲೈಟು ನನಗೆ ಬೇಕು, ಫ್ಯಾನು ಬೇಕು, ಫ್ರಿಜ್ಜು ಬೇಕು, ಟಿವಿನೂ ಬೇಕಂದ್ರೆ ನಿಮ್ಗೆ ಸ್ವಲ್ಪ ಬ್ಯಾಕಪ್ ಕಡಿಮೆ ಆಗುತ್ತೆ. ಮೇನ್ ಎಲ್ಲ ಕರ್ನಾಟಕ ಲೇಡೀಸ್ಗೆ ಎಸ್ಪೆಷಲಿ ಪವರ್ ಕಟ್ ಇರುವಾಗ ಅವ್ರ ಹಸ್ಬೆಂಡ್ಸ್ಗೆ ಹೇಳ್ತಾರೆ ಚಟ್ನಿ ಮಾಡ್ಕೊಡಕ್ಕೆ ಕೊಡು, ಇಲ್ಲಾಂದ್ರೆ ಗ್ರೈಂಡರ್ ಅಲ್ಲಿ ಏನೋ ಮಾಡ್ಕೊಡು ಅಂತ. ಸೊ ಪವರ್ ಕಟ್ ಮಾಡುವಾಗ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಬೆಳಗ್ಗೆ ಎದ್ದು ಆಫೀಸ್ ಹೋಗುವಾಗ ಕರೆಂಟ್ ಆಗಿ ಹೋಯ್ತು ಅಂದ್ರೆ ಚಟ್ನಿ ಇಲ್ಲದೆ ಸುಮ್ಮನೆ ದೋಸೆ ತಿಂದು ಹೋಗ್ತಾರೆ. ಅದು ಸ್ವಲ್ಪ ಜಗಳ ಇರುತ್ತೆ ಯಾವಾಗ್ಲೂ. ಅದಕ್ಕೆ ನಮ್ಮ ಹತ್ರ ಇದೆ ಸೊಲ್ಯೂಷನ್ ಒಮೆಗಾ. ಇವಾಗ ನಿಮ್ ಕಣ್ ಮುಂದೆ ಅದನ್ನು ತೋರಿಸ್ತೀನಿ ಡೆಮೋ ನಿಮ್ಗೆ ಲೈವ್ ಆಗಿ. ಮಾಡಿ ಸರ್. ನೋಡಿ ಫಸ್ಟ್ ಮೇನ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಜಸ್ಟ್ UPS ಅಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ ಮಿಕ್ಸಿ ಫಸ್ಟ್ ತೋರಿಸ್ತೀನಿ ನಿಮ್ಗೆ. ನೋಡಿ ಜಸ್ಟ್ ಸ್ವಲ್ಪ ಹಾಕಿದ್ದೀನಿ ಡೆಮೋಗೋಸ್ಕರ. ಮಿಕ್ಸಿ ಡೈರೆಕ್ಟ್ ಆಗಿ ಒಮೆಗಾನೇ ಕನೆಕ್ಷನ್ ಕೊಡ್ತಾ ಇದ್ದೀನಿ ನೋಡಿ. ಸೊ ಒಮೆಗಾಗೆ ಕೊಟ್ಟಿದ್ದೀನಿ ನಾನು ಕಂಪ್ಲೀಟ್ ಆಗಿ. ನಾನು ಮೇನ್ ಕೊಟ್ಟಿಲ್ಲ. ನೀವು ನೋಡಿ ಮೇನ್ ಇಲ್ಲ ನೋಡಿ, ಬರೀ UPS ಅಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಮೇನ್ ಆನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ UPS ಆನ್ ಅಂತ ಬರುತ್ತೆ. ನೋಡಿ UPS ಆನ್ ಅಂತ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಲೋಡ್ ಪರ್ಸೆಂಟ್ 0 ಇದೆ. ನಾನಿನ್ನೂ ಆನ್ ಮಾಡಿಲ್ಲ. ಇವಾಗ ಆನ್ ಮಾಡ್ತೀನಿ. ಜಸ್ಟ್ ನೋಡಿ. ಸೊ ನೀವು ನೋಡ್ಬೋದು 35 to 37% ತಗೊಳ್ತಾ ಇದೆ. ಇವಾಗ ನಾನು ಆಫ್ ಮಾಡಿದ್ದೀನಿ, ತಿರ್ಗಾ 0 ಬಂದಿದೆ. ನೋಡಿ ನೀವು ನೋಡ್ಬೋದು ಗ್ರೈಂಡ್ ಆಗಿದೆ. ಸೊ ಈ ತರ ನೀವು ಎಮರ್ಜೆನ್ಸಿ ಪರ್ಪಸ್ ನಿಮ್ಗೆ ಬೆಳಗ್ಗೆ ಏನೋ ಮಾಡಬೇಕು, ಚಟ್ನಿ ಏನೋ ಮಾಡಬೇಕು ಅರ್ಜೆಂಟ್ಗೆ, ನೀವು ಖಂಡಿತ ಒಮೆಗಾನ ಯೂಸ್ ಮಾಡಬಹುದು. ಸರ್ ಇದು ಓನ್ಲಿ ಮಿಕ್ಸಿ ಅಷ್ಟೇನಾ? ಗ್ರೈಂಡರ್ ರನ್ ಆಗುತ್ತೆ? ಗ್ರೈಂಡರ್ ಖಂಡಿತ ಸರ್. ಇದನ್ನ ಬಿಟ್ಬಿಟ್ಟು ಗ್ರೈಂಡರ್ ರನ್ ಆಗುತ್ತೆ. ಅದನ್ನ ಡೆಮೋ ನೋಡೋಣ. ನೆಕ್ಸ್ಟ್ ಗ್ರೈಂಡರ್ ನೋಡಿ ಸ್ವಲ್ಪ ತಂದಿನಿ ಡೆಮೋಗೋಸ್ಕರ. ಸೊ ನಿಮ್ ಕಣ್ ಮುಂದೆ ಇವಾಗ ಗ್ರೈಂಡರ್ ಆನ್ ಮಾಡ್ತೀನಿ, ಒಮೆಗಾನಲ್ಲಿ ಆನ್ ಮಾಡ್ತೀನಿ. ನೀವು ನೋಡಿ. ಸೊ ನೋಡಿ ಇದು ಮೇನ್ ಕನೆಕ್ಷನ್ ಕೊಟ್ಟಿಲ್ಲ ನಾನು ಇನ್ನು. ಒಮೆಗಾನಲ್ಲೇ ರನ್ ಆಗ್ತಾ ಇದೆ. ಸೊ ನೋಡಿ ಇದು ಗ್ರೈಂಡರ್ ಪ್ಲಗ್. ನಮ್ಮ ಒಮೆಗಾ ಇನ್ವರ್ಟರ್ಗೆ ಕನೆಕ್ಷನ್ ಕೊಟ್ಟಿದ್ದೀನಿ. ನೋಡಿ ಇವಾಗ ಮೇನ್ ಆನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಇದು ರನ್ ಆಗುತ್ತೆ ನೋಡಿ. ನೋಡಿ ಗ್ರೈಂಡರ್ ರನ್ ಆಗ್ತಾ ಇದೆ. ನೀವು ನೋಡ್ಬೋದು ಗ್ರೈಂಡರ್ 15 to 16% ತಗೊಳ್ತಾ ಇದೆ. ಮಿಕ್ಸಿಗಿನ ಕಮ್ಮಿ ತಗೊಂತಾ ಇದೆ. ಈ ನಮ್ದು ಚಿಕ್ಕ ಟೇಬಲ್ ಟಾಪ್ ಗ್ರೈಂಡರ್ ತರ ಸರ್ ನೋಡಿ. ಇವಾಗ ನೋಡಿ ಲೋಡ್ ಆಗ್ತಾ ಇದ್ದೀನಿ. ನೋಡಿ ಗ್ರೈಂಡ್ ಆಗ್ತಾನೆ ಇದೆ. ನೋಡಿ ಆರಾಮಾಗಿ ಓಡುತ್ತೆ ಒಮೆಗಾನಲ್ಲಿ ಗ್ರೈಂಡರು.
ಕರೆಕ್ಟ್ 16% ಬರ್ತಾ ಇದೆ. ಲೈಟು, ಫ್ಯಾನು, ಟಿವಿ ಖಂಡಿತ ಬೇಕು ನಮಗೆ. ಅದನ್ನ ಬಿಟ್ಬಿಟ್ಟು ಎಮರ್ಜೆನ್ಸಿ ಟೈಮಲ್ಲಿ ನಿಮಗೆ ಬೇಕಾ, ನೀವು ಒಮೆಗಾನ ಇದಕ್ಕೂ ಯೂಸ್ ಮಾಡ್ಬೋದು. ಇದೇ ಸೇಮ್ ನೀವು ನೋಡ್ಬೋದು, ಈ ಹಳೆ ಇನ್ವರ್ಟರ್ ನೋಡಿ, ಇದರಲ್ಲಿ ನೀವು ಇದನ್ನ ಓಡ್ಸಕ್ ಆಗಲ್ಲ, ಸಾಧ್ಯನೇ ಇಲ್ಲ. ನೀವು ಮಿಕ್ಸಿನೂ ಓಡ್ಸಕ್ ಕಷ್ಟ ನಿಮ್ಗೆ, ಗ್ರೈಂಡರು ಓಡ್ಸಕ್ ಕಷ್ಟ ನಿಮ್ಗೆ. ಬಟ್ ನಮ್ಮ ಒಮೆಗಾನಲ್ಲಿ ನೀವು ಇದನ್ನ ಓಡಿಸ್ಬೋದು, ರನ್ ಮಾಡಬಹುದು, ಖಂಡಿತ ಆರಾಮಾಗಿ ರನ್ ಆಗುತ್ತೆ ನೋಡಿ. ಸೊ ನಮ್ಮ ಕನ್ನಡದ ಮಹಿಳೆಯರಿಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ತೀರಾ ನೀವು. ಕರೆಕ್ಟ್. ಸೊ ಕರೆಂಟ್ ಹೋಗಿದ್ಯಾ ತೊಂದ್ರೆ ಇಲ್ಲ, ಒಮೆಗಾ ಇದೆ, ನೀವು ಆರಾಮಾಗಿ ರನ್ ಮಾಡ್ಬೋದು. ನೀವು ರನ್ ಮಾಡ್ಬೋದು, ದೋಸೆನೂ ಮಾಡ್ಬೋದು, ಚಟ್ನಿನೂ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ ನೀವು. ಸೊ ಮಿಕ್ಸಿನೂ ರನ್ ಆಗುತ್ತೆ, ಗ್ರೈಂಡರು ರನ್ ಆಗುತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ. ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬೆಳಿಗ್ಗೆ ತಿಂಡಿಗಂತೂ ಏನು ಸಮಸ್ಯೆ ಇಲ್ಲ. ಎಸ್, ನಮ್ಮ ಪವರ್ ಕಟ್ ಇದ್ರು ತಿಂಡಿಗೆ ಏನು ತೊಂದರೆ ಆಗಲ್ಲ, ಲೇಡೀಸ್ಗೆ ಏನು ತೊಂದರೆ ಆಗಲ್ಲ. ಓಕೆ, ಬೆಸ್ಟ್ ಸರ್ ಇದು. ಥ್ಯಾಂಕ್ ಯು ಸರ್. ಈ ಇನ್ವರ್ಟರ್ ನ ಓನ್ಲಿ ಹೋಮ್ ಪರ್ಪಸ್ ಮಾತ್ರ ಯೂಸ್ ಮಾಡಬಹುದು ಅಥವಾ ಅದರ್ ಯೂಸಸ್ ಏನಾದರೂ ಇದೆಯಾ? ನೀವು ಅದರ್ ಯೂಸಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನೀವೆಲ್ಲ ಊರಿಗೆ ಹೋಗ್ತೀರಾ, ಟ್ರೆಕ್ಕಿಂಗ್ ಟೈಪ್ ಹೋಗ್ತಾ ಇದ್ದೀರಾ, ನೀವು ಹಳೆ ಇನ್ವರ್ಟರ್ ಏನ್ ಮಾಡ್ತೀರಾ, ನೀವು ತಗೊಂಡ್ ಹೋಗಕ್ ಆಗಲ್ಲ. ಇಲ್ಲ, ಚಾನ್ಸೇ ಇಲ್ಲ ಸರ್. ನೀವು ಆಸಿಡ್ ಸ್ಪಿಲಿಟ್ಸ್ ತುಂಬಾ ರಿಸ್ಕ್ ಟ್ರಾವೆಲಿಂಗ್ ಅಲ್ಲಿ, ಯಾವ ಗಾಡಿಯಲ್ಲಿ ಎಲ್ಲೂ ಎತ್ಕೊಂಡು ಹೋಗಕ್ ಆಗಲ್ಲ. ಬಟ್ ಈ ಒಮೆಗಾನ ಜಸ್ಟ್ 20 kg ಇದೆ, ನೀವು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ನೀವು ಟ್ರೆಕ್ಕಿಂಗ್ ಹೋಗ್ಬೋದು, ಹಿಲ್ ಸ್ಟೇಷನ್ ಹೋಗ್ಬೋದು. ಒಂದು ಪವರ್ ಬ್ಯಾಂಕ್ ತರ ಸರ್, ನೀವು ಹೆಂಗೆ ಮೊಬೈಲ್ಗೆ ಚಾರ್ಜ್ ಮಾಡ್ತೀರಾ, ಒಂದು ಪವರ್ ಬ್ಯಾಂಕ್ ತಗೊಂಡು ಹೋಗ್ತೀರಾ ನೋಡಿ, ಇದನ್ನು ಫುಲ್ ಚಾರ್ಜ್ ಮಾಡಿ ಎತ್ಕೊಂಡು ಹೋಗಿ ಒಂದು ಕ್ಯಾಂಪಿಂಗ್ ಲೈಟ್ ಆಗ್ಲಿ, ಗಾಡಿ ಡಿಕ್ಕಿಲಿ ಇಟ್ಕೊಂಡು ಹೋಗೋದಾ? ಖಂಡಿತ ಸರ್. ನೀವು ಬೈಕಲ್ಲೂ ತಗೊಂಡು ಹೋಗ್ಬೋದು, ಕಾರಲ್ಲೂ ತಗೊಂಡು ಹೋಗ್ಬೋದು, ಕಾಂಪ್ಯಾಕ್ಟ್ ಸರ್, ಏನು ತೊಂದರೆ ಬರಲ್ಲ ನಿಮ್ಗೆ. ಸೊ ಇದರಲ್ಲಿ ಏನು ರಿಸ್ಕ್ ಇಲ್ಲ ನಿಮ್ಗೆ. ಇದನ್ನ ಕಮರ್ಷಿಯಲ್ ಯೂಸ್ ಗಳಿಗೆ ಯೂಸ್ ಮಾಡಬಹುದಾ? ಖಂಡಿತ. ನಮ್ಮ ಕಸ್ಟಮರ್ ಇದ್ದಾರೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ತಗೊಂಡೋಗಿ ಅವ್ರಿಗೆ ಹೊರಗಡೆ ಫಂಕ್ಷನ್ ಮಾಡ್ತಾರೆ ಅವರು. ಸೊ ಅವಾಗ ಮೈಕ್ ಎಲ್ಲಿಂದ ವೈರ್ ಕನೆಕ್ಷನ್ ಇಲ್ಕೊಳ್ತೀರಾ ನೀವು, ಸೊ ತುಂಬಾ ಕಷ್ಟ ಆಗುತ್ತೆ. ಆ ಪರ್ಪಸ್ ನೀವು ಇದನ್ನ ಯೂಸ್ ಮಾಡಬಹುದು. ಒಂದು ಮಾತ್ರ ಏನಂದ್ರೆ ಕ್ಯಾರಿ ಮಾಡೋದ್ರ ರಿಸ್ಕ್ ಇಲ್ಲ, ಏನೂ ಇಲ್ಲ, ಯಾವತ್ತೂ ರಿಸ್ಕ್ ಇಲ್ಲ. ಬಟ್ ಮೇನ್ ಥಿಂಗ್ ನಿಮ್ ಯೂಸೇಜ್, ನೀವು ಎಷ್ಟು ವಾಟ್ ಯೂಸ್ ಮಾಡ್ತೀರಾ, ಏನ್ ಯೂಸ್ ಮಾಡ್ತೀರಾ, ಅದನ್ನ ಡಿಪೆಂಡಿಂಗ್ ಅಲ್ಲಿ ಬ್ಯಾಕಪ್ ಬರುತ್ತೆ ನಿಮಗೆ. ಸೊ ನೀವು ಪರ್ಸೆಂಟೇಜ್ ನೋಡಿ, ಆ ಪರ್ಸೆಂಟೇಜ್ ಪ್ರಕಾರ ನೀವು ಯೂಸ್ ಮಾಡಬೇಕು. ನಿಮ್ಗೆ ನೀಡ್ ಎಷ್ಟೊತ್ತಿದೆ, ನೀವು ಎಷ್ಟೊತ್ತು ನಿಮ್ಗೆ ಬ್ಯಾಕಪ್ ಬೇಕು, ಅದನ್ನ ಪ್ರಕಾರ ನೀವು ಏನ್ ಬೇಕಾದ್ರೂ ಹಾಕೊಳ್ಬಹುದು. ನಮ್ಮ ಓಲಾ ಆಗ್ಲಿ, ಏತರ್ ಆಗ್ಲಿ, ಎಲ್ಲ ಎಲೆಕ್ಟ್ರಿಕ್ ಬೈಕ್ ಸೇಮ್ ಬ್ಯಾಟ್ರಿನ ಯೂಸ್ ಮಾಡೋದು ಅವರು, ಲಿಥಿಯಂ ಅಯನ್ ಬ್ಯಾಟ್ರಿ ಜೊತೆನೇ ಓಡೋದು ಅದನ್ನು. ಸೇಮ್ ಬ್ಯಾಟ್ರಿ ಸೇಮ್ ಸರ್. ಇವಾಗ ನಿಮ್ ಟಾಟಾ ನೆಕ್ಸಾನ್ ಕಾರ್ ಆಗ್ಲಿ ಎಲ್ಲ ಎಲೆಕ್ಟ್ರಿಕ್ ನೆಕ್ಸ್ಟ್. ಸೊ ನೆಕ್ಸ್ಟ್ ಏನಂದ್ರೆ ಫ್ಯೂಚರ್ ಇಸ್ ಲಿಥಿಯಂ ಅಯನ್. ಇದನ್ನ ನಾವೇ ಇನ್ಸ್ಟಾಲ್ ಮಾಡ್ಕೊಬಹುದಂತೆ, ನಾವೇ ಮಾಡಬಹುದಾ? ಖಂಡಿತ ಸರ್, ನಿಮ್ ಕೈಲೇ ಓಪನ್ ಮಾಡೋಣ, ನೀವೇ ಇನ್ಸ್ಟಾಲ್ ಮಾಡಬಹುದು. ವೀಕ್ಷಕರೇ, ನೀವು ನೋಡಬಹುದು ಎಷ್ಟೊಂದು ಸೇಫ್ ಆಗಿ ಇದನ್ನ ನಿಮ್ಗೆ ಕಳ್ಸಿಕೊಡಲಾಗುತ್ತೆ. ಓಕೆನಾ? ತುಂಬಾ ಫುಲ್ ಇದು ಪ್ಯಾಕೇಜಿಂಗ್ ಇದೆ. ಡನ್. ನೋಡಿ, ಕೆಳಗೇನು ಫುಲ್ ಪ್ಯಾಕೇಜ್ ಇರುತ್ತೆ ನಿಮ್ಗೆ, ಕಂಪ್ಲೀಟ್ ಸೇಫ್ ಇರುತ್ತೆ ನಿಮ್ಗೆ. ಸೊ ನಿಮ್ಮ ಹತ್ರ ಬರುವಾಗ ಏನು ಡ್ಯಾಮೇಜ್ ಇರಲ್ಲ, ಯಾರಿಗೂ ಏನು ತೊಂದರೆ ಆಗಲ್ಲ. ನೀವು ನೋಡಿದ್ರೆ ಇವಾಗ ಸರ್ ಅನ್ಬಾಕ್ಸ್ ಮಾಡಿದ್ರು, ಅವರೇ ಅವ್ರ ಕೈಯಿಂದ 20 kg ನಮ್ಮ UPS ನ ಎತ್ತಿದ್ರು, ಕೆಳಗೆ ಇಟ್ಟರು. ನೆಕ್ಸ್ಟ್ ನೋಡಿ, ಈ ತರ ಫ್ಯೂಸ್ ಬರುತ್ತೆ ನಿಮ್ಗೆ. ನೋಡಿ, ಇದೊಂದು ಫ್ಯೂಸ್ ಬರುತ್ತೆ. ಇವಾಗ ಏನಂದ್ರೆ ಇನ್ಸ್ಟಾಲೇಷನ್ ತುಂಬಾ ಈಸಿ, ನೀವು ನೋಡ್ಬೋದು. ನೋಡಿ, ಜಸ್ಟ್ ತಗೊಂಡೋಗಿ. ಸೊ ವೀಕ್ಷಕರೇ, ಇವಾಗ ನೋಡಿ, ನಾನೊಂದು ಫ್ಯೂಸ್ ಹಾಕಿದ್ದೀನಿ. ನಾನು ಹಾಕುವಾಗ ಇಲ್ಲಿ ನೋಡಿ ಲೈಟ್ ಆಗಿ ಸ್ಪಾರ್ಕ್ ಬರುತ್ತೆ, ನೋಡಿ ಲೈಟ್ ಆಗಿ ಬರುತ್ತೆ ಅಷ್ಟೇ. ನೆಕ್ಸ್ಟ್ ಏನಂದ್ರೆ ಇದೊಂದಿರುತ್ತೆ ನೋಡಿ ನಿಮ್ಗೆ, ಇದು AC ಫ್ಯೂಸು. ಇದು ಆಲ್ರೆಡಿ ಅವ್ರು ಹಾಕಿ ಕಲಿಸ್ತಾರೆ ನಿಮ್ಗೆ, ಆದ್ರೂ ಒಂದು ಎಕ್ಸ್ಟ್ರಾ ಒಂದಿರುತ್ತೆ ನಿಮ್ಗೆ. ಇದನ್ನ ನೀವೇನು ಮಾಡಂಗಿಲ್ಲ, ಅದು ಆಲ್ರೆಡಿ ಇರುತ್ತೆ. ಸೊ ಇದು ಜಸ್ಟ್ ಚೆಕ್ ಮಾಡ್ಬೋದು, ನೀವು ಯಾವತ್ತು ಬಂದ್ರು ಇದೆ ಅಂತ ಚೆಕ್ ಮಾಡಿ, ಇಲ್ಲ ಅಂದ್ರೆ ಎಕ್ಸ್ಟ್ರಾ ಒಂದು ಕೊಟ್ಟಿರ್ತಾರೆ ನಿಮ್ಗೆ. ಕರೆಕ್ಟ್, ನೀವು ಹಾಕ್ಬೋದು. ಸೊ ನೀವು 2 ಫ್ಯೂಸ್ ಹಾಕಿದ ತಕ್ಷಣ ನೀವು ಈ ಕಡೆ ನೋಡ್ಬೋದು, ಡಿಸ್ಪ್ಲೇ ಆನ್ ಆಗುತ್ತೆ. ನೋಡಿ, ಡಿಸ್ಪ್ಲೇ ಆನ್ ಆಗಿದೆ ಇವಾಗ. ಹೌದು, ಕರೆಕ್ಟ್ ಸರ್. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಾಗುತ್ತೆ? ನೆಕ್ಸ್ಟ್ ಇನ್ಸ್ಟಾಲೇಷನ್ ಸರ್. ನೋಡಿ, ಇವಾಗ ಪ್ಯಾಕೇಜ್ ಓಪನಿಂಗ್ ಆಯ್ತು, ಫ್ಯೂಸ್ ಹಾಕಾಯ್ತು, ಇನ್ಸ್ಟಾಲೇಷನ್. ಇವಾಗ ಈ ಹಳೆ ಇನ್ವರ್ಟರ್ ಆಗ್ಬೇಕಂದ್ರೆ ಇನ್ಸ್ಟಾಲೇಷನ್ ಎಲೆಕ್ಟ್ರಿಷಿಯನ್ ಎಲ್ಲ ಕರೆಸ್ಬೇಕು. ಇದರಲ್ಲಿ ಆತರ ಏನೂ ಇಲ್ಲ ಸರ್, ಈಸಿ ಇನ್ಸ್ಟಾಲ್ ಮಾಡ್ಬೋದು. ನಿಮ್ ಮೇನ್ ಇಂದ ಒಬ್ರು ಎಲೆಕ್ಟ್ರಿಷಿಯನ್ ಆಲ್ರೆಡಿ ಹೊಸ ಮನೆ ಅಂದ್ರೆ ಜನರಲಿ ಎಲ್ಲ ಕೊಟ್ಟಿರ್ತಾರೆ, ವೈರಿಂಗ್ ಎಲ್ಲ UPS ಪಾಯಿಂಟ್ ಕೊಟ್ಟಿರ್ತಾರೆ. ನಿಮ್ ಮನೇಲಿ ಇಲ್ಲ ಅಂದ್ರೆ ಮಾತ್ರ ಎಲೆಕ್ಟ್ರಿಷಿಯನ್ ಕಸ್ಕೊಂಡು UPS ಪಾಯಿಂಟ್ ಕೊಡಬೇಕು. ಇದು ಇನ್ಸ್ಟಾಲೇಷನ್ ಈಸಿ. ಇವಾಗ ನೋಡಿ, ಫ್ಯೂಸ್ ಆಗಿದ್ದೀನಿ ನೋಡಿ, ಜಸ್ಟ್ ಅದನ್ನ ಕ್ಯಾರಿ ಮಾಡಬೇಕು, ನಿಮ್ UPS ಪಾಯಿಂಟ್ಗೆ ಹೋಗ್ಬೇಕು ನೀವು. ನೋಡಿ, ನಮ್ಮ ಆಫೀಸಲ್ಲಿ UPS ಪಾಯಿಂಟ್ ಇರೋದು ಇಲ್ಲಿ. ಕರೆಕ್ಟ್. ಸೊ ನಾವು ಮೇನ್ ಇಂದ ಆಲ್ರೆಡಿ ಕನೆಕ್ಷನ್ ಕೊಟ್ಟಿದೀವಿ. ನೀವು ಜಸ್ಟ್ ಮೇನ್ ಆಫ್ ಮಾಡಬೇಕು, ಇದನ್ನ ತೆಗಿಬೇಕು. ನೋಡಿ, ಇದನ್ನ ಎಕ್ಸ್ಟ್ರಾ UPS ಪಾಯಿಂಟ್ ಏನಿದೆಯೋ ಅದನ್ನ ನೀವು ಈ ಕಡೆ ಹಿಂದೆ ಕನೆಕ್ಷನ್ ಕೊಡಬೇಕು. ಇಲ್ಲಿ ನೋಡಿ, ಇಲ್ಲಿ ಕನೆಕ್ಷನ್ ಕೊಡಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ಇದನ್ನ ನಿಮ್ ಒಮೆಗಾ UPS ಇದನ್ನ ಇಲ್ಲಿ ಇನ್ಪುಟ್ ಕೊಡ್ಬೇಕು, ನೀವು ಇನ್ಪುಟ್ ಕೊಡ್ಬೇಕು. ಸೊ ಕೊಟ್ಟಿದ ಮೇಲೆ ಇವಾಗ ಮೇನ್ ಆಫ್ ಆಗಿದೆ. ನೀವು ನೋಡಿ, ಇದು ಸ್ವಿಚ್ ಆನ್ ಮಾಡಿದ ತಕ್ಷಣ ಫುಲ್ ಕಂಪ್ಲೀಟ್ ಆಗಿ ನಿಮ್ಗೆ ಆನ್ ಆಗುತ್ತೆ. ಇವಾಗ ಇಲ್ಲಿ ನೀವು ಬಂದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್. ಇವಾಗ ನೋಡಿ, ಇದು ಆನ್ ಆಗಿದೆ, ಇದು ಆನ್ ಮಾಡ್ತೀನಿ.
ಮೇನ್ಸ್ ಆನ್ ಅಂತ ಬರುತ್ತೆ. ಹೌದು, So, ಇವಾಗ ಮೇನ್ಸ್ ಅಲ್ಲಿ ಇದೆ, ಕರೆಂಟ್ ಅಲ್ಲಿ ಇದೆ ಇವಾಗ. ಕರೆಕ್ಟ್, ಕರೆಂಟ್ ಅಲ್ಲಿ ಇದೆ. ನಿಮ್ಗೆ ಇವಾಗ ಚೆಕ್ ಮಾಡ್ಬೇಕು. ಇವಾಗ ನೋಡಿ ಲೈಟ್ ಎಲ್ಲ ಉರಿತಾ ಇದೆ. ಹೌದು, ನಿಮಗೆ ಚೆಕ್ ಮಾಡ್ಬೇಕು ನಾನು ಒಮೆಗಾ ವರ್ಕ್ ಆಗ್ತಾ ಇದೆ ಇಲ್ವಾ ಅಂತ. ನೀವೇನ್ ಮಾಡಿ ಮೇನ್ ಆಫ್ ಮಾಡಿ. ಸೊ ನೀವು ನೋಡ್ಬೋದು ಮೇನ್ ಆಫ್ ಆಗಿದೆ ನೋಡಿ, ಲೈಟ್ ಬರ್ತಾ ಇಲ್ಲ, UPS ಆನ್ ಆಗಿದೆ, 6% ತೋರಿಸ್ತಾ ಇದೆ. 6% ಕರೆಕ್ಟ್, ಯಾಕಂದ್ರೆ ಲೈಟ್ ಮಾತ್ರ ಆಫೀಸಲ್ಲಿ ಆನ್ ಆಗಿದೆ. ಓನ್ಲಿ ಲೈಟ್ಸ್ ಅನ್ನ ಮಾತ್ರ ನಾವು ಆನ್ ಮಾಡಿ. ಕರೆಕ್ಟ್, ಸೊ ಲೈಟ್ ಆನ್ ಆಗಿದೆ, 6% ತೋರಿಸ್ತಾ ಇದೆ. ಈ ವಿಡಿಯೋ ನೋಡ್ಬಿಟ್ಟು ಈಸಿ ನೀವೇ ಮಾಡ್ಬೋದು. ಆ ಪ್ಲಗ್ ಬರುತ್ತೆ ನಿಮ್ಗೆ, ಇದು ಫ್ಯೂಸ್ ಬರುತ್ತೆ, ಆ 2 ಫ್ಯೂಸ್ ಹಾಕ್ಬೇಕು. ಅದು ಸೆಕೆಂಡ್ ಹಾಕುವಾಗ ನಿಮ್ಗೆ ಲೈಟ್ ಆಗಿ ಸ್ಪಾರ್ಕ್ ಬರುತ್ತೆ. ಅದು ಭಯ ಪಡಂಗೆ ಏನೂ ಇಲ್ಲ, ಲೈಟ್ ಆಗಿ ಸ್ಪಾರ್ಕ್ ಬರುತ್ತೆ. ಜನರಲಿ ನಾವು ಆಫೀಸಲ್ಲಿ ಚಾರ್ಜ್ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ತೀವಿ. ಆದ್ರೆ ಮನೆಗೆ ಬಂದಿದ ತಕ್ಷಣ ಯಾವತ್ತು ಮೇನಲ್ಲಿ ಆನ್ ಮಾಡಿಬಿಟ್ಟು ಸ್ವಲ್ಪ ಚಾರ್ಜಿಗೆ ಬಿಟ್ಬಿಡಿ. ಫೈನಲ್ ಆಗಿ ಬರುವಂತದ್ದು ಪ್ರೈಸ್. ಸರಿ, ಇವಾಗ ನಮ್ಮ ವೀಕ್ಷಕರಿಗೆ ಪ್ರೈಸ್ ಅನ್ನು ಅನೌನ್ಸ್ ಮಾಡಿ, ಹಾಗೂ ಪ್ರೈಸ್ ಅನೌನ್ಸ್ ಮಾಡಿಬಿಟ್ಟು ನಮ್ಮ ಕನ್ನಡಕೋರ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ ಏನಾದರೂ ಅನೌನ್ಸ್ ಮಾಡ್ತಾ ಇದ್ರೆ ಅದನ್ನು ಕೂಡ ಹೇಳಿ ಸರ್. ಖಂಡಿತ ಮಾಡೋಣ ಸರ್. ಸೊ ಇದು ಒಮೆಗಾ ಬಂದ್ಬಿಟ್ಟು MRP ಬಂದ್ಬಿಟ್ಟು 28,000 MRP ಇರೋದು. ಇವಾಗ ನಿಮ್ ಕಡೆಯಿಂದ ಕಸ್ಟಮರ್ ಯಾರೇ ಬರ್ಲಿ, ಸೊ ನಮ್ಮ ಕನ್ನಡ ಅವ್ರಿಗೆ ಯಾರೇ ಇರ್ಲಿ, ಅವ್ರಿಗೆ 25,500 ಸರ್. GST ಸೇರಿಸ್ಬಿಟ್ಟು ಎಸ್, GST ಸೇರಿಸ್ಬಿಟ್ಟು 25,500. 2,500 rupees ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದೆ. ಕರೆಕ್ಟ್, ಫ್ಲಾಟ್ ಡಿಸ್ಕೌಂಟ್. ಅದನ್ನ ಜೊತೆಗೆ ನಮ್ಮ ಬ್ಯಾಂಗ್ಳೂರಲ್ಲಿ ಯಾರೇ ಇರ್ಲಿ, ಎಲ್ಲೇ ಇರ್ಲಿ, ಬ್ಯಾಂಗ್ಳೂರಲ್ಲಿ ಫ್ರೀ ಡೆಲಿವರಿ ಸರ್. ಫ್ರೀ ಡೆಲಿವರಿ ಕೊಡ್ತಾರೆ, ಖಂಡಿತ ಫ್ರೀ ಡೆಲಿವರಿ ಅವ್ರಿಗೆ. ಬೆಂಗಳೂರು ಅವ್ರು ನೋಡ್ತಾ ಇದ್ರಲ್ಲ, ಫ್ರೀ ಡೆಲಿವರಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಹೊರಗಡೆ ಅವ್ರಿಗೆ ಇದು ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಇದು ಮಾಡ್ಕೊಡ್ತೀರಾ, ತಲುಪಿಸ್ತೀರಾ ನೀವು? ಖಂಡಿತ ಸರ್, ಯಾರೇ ಆರ್ಡರ್ ಮಾಡಿ ತಲುಪಿಸ್ತೀವಿ. ಏನಂದ್ರೆ ಆ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ನಾಮಿನಲ್ ಫೀಸ್ ಆಗ್ತೀವಿ ಅಷ್ಟೇ. ಆಲ್ ಓವರ್ ಕರ್ನಾಟಕದಿಂದ ಯಾರೇ ನೋಡ್ತಾ ಇದ್ದೀರಾ, ಲಿಥಿಯಂ ಅಯಾನ್ ಅಲ್ಲಿ ರನ್ ಆಗ್ತಿರೋಂತ UPS ಇದು ಹಳೆ ಸಿಸ್ಟಮ್ ಅನ್ನ ಬಿಟ್ಬಿಡಿ. ನಿಜವಾಗ್ಲೂ ಒಂದು ಉತ್ತಮವಾದ ಆಪ್ಷನ್ ಅಂತ ಹೇಳ್ಬೋದು. ಈವನ್ ಡೆಫಿನೆಟ್ಲಿ ನಾನು ಕೂಡ ಇದನ್ನ ಇವರಿಂದ ಪರ್ಚೇಸ್ ಮಾಡ್ತೀನಿ. ಸೊ ನೀವು ಕೂಡ ಪರ್ಚೇಸ್ ಮಾಡಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಪೆಷಲ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ, 2,500 ದೀಪಾವಳಿ ಬೋನಸ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸೊ ಸರ್, ಇವಾಗ ಫೈನಲ್ ಕ್ವಶನ್ ಬಂದ್ಬಿಟ್ಟು ಇದರ ಮೇಂಟೆನೆನ್ಸ್ ಹೇಗೆ, ಸರ್ವಿಸ್ ಏನಾದ್ರೂ ಇರುತ್ತಾ, ಮೇಂಟೆನೆನ್ಸ್ ಏನಾದ್ರೂ ಇರುತ್ತಾ? ಫೈನಲ್ ಆಗಿ ಇದರ ಫೀಚರ್ಸ್ ಬಗ್ಗೆ ಕೆಲವೊಂದು ಮಾತುಗಳನ್ನ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ ಸರ್. ಸೊ ನೀವು ನೋಡಿತರ ಇವಾಗ ಇನ್ಸ್ಟಾಲೇಷನ್ ಎಲ್ಲ ನೋಡಿದ್ರಿ, ಎಲ್ಲ ಯಾರು ಬೇಕಾದ್ರೆ ಮಾಡಬಹುದು, ಈಸಿ ಅದು. ಹೌದು, ಸೊ ನಿಮ್ಗೆ ಕಷ್ಟನೇ ಇರಲ್ಲ. ಓಕೆ. ಸರ್ವಿಸ್ ಅಂತ ಬರುವಾಗ ಇದು ಪವರ್ ಸರ್ಜ್ ಆಗ್ಲಿ, ಎಕ್ಸ್ಟ್ರಾ ಪವರ್ ಬರ್ಲಿ, ಏನೇ ಆಗ್ಲಿ, ಏನೂ ಆಗಲ್ಲ. 99% ಏನೂ ಆಗಲ್ಲ. ಓಕೆ. ಇವಾಗ ಒಂದ್ಸತಿ ಸೇಲ್ ಮಾಡಿದ್ವಿ, ಅವ್ರು ತಿರ್ಗಾ ನಮ್ಗೆ ಪ್ರಾಬ್ಲಮ್ ಅಂತ ಬರಲ್ಲ. ಜನರಲ್ ಬರದೇ ಇಲ್ಲ, 99% ಬರಲ್ಲ. ಬಂದ್ಬಿಡ್ತಪ್ಪ. ಆದ್ರೂ ಇನ್ಕೇಸ್ ಆದ್ರೂ ಅದನ್ನ ವಾಪಸ್ ನಮ್ಮ ಆಫೀಸ್ಗೆ ತಂದು ಕೊಡಿ. 4 years ವ್ಯಾರಂಟಿ ಇದೆ ಇದಕ್ಕೆ. 4 years ವ್ಯಾರಂಟಿ. ಕರೆಕ್ಟ್. ಏನೇ ಆಗ್ಲಿ ನಾವೇ ರಿಪ್ಲೇಸ್ ಮಾಡ್ಬಿಟ್ಟು ವಾಪಸ್ ಕಳಿಸ್ತೇವೆ. ರಿಪ್ಲೇಸ್ ಮಾಡಿ ವಾಪಸ್. ಖಂಡಿತ. ಸರ್, ಇದು ಬ್ಯಾಟ್ರಿ ಎಷ್ಟು ದಿನ ಬರ್ಬೋದು ನಿಮ್ ಪ್ರಕಾರ? ಸರ್, ಇದು ಬ್ಯಾಟ್ರಿ ನಾವು ವ್ಯಾರಂಟಿ 4 years ಕೊಡ್ತಾ ಇದೀವಿ, ಆದ್ರೆ 10 years ಲೈಫ್ ಬರುತ್ತೆ. ಯೂಶುವಲಿ ಊರಿಂದ ಹೊರಗಡೆ ಹೋಗ್ಬೇಕಾದ್ರೆ ನಾವೆಲ್ಲ ಲೈಟ್ ಎಲ್ಲ ಆಫ್ ಮಾಡಿ ಹೋಗ್ತೀವಿ. ಸೊ ಇದನ್ನ ಆಫ್ ಮಾಡ್ಬೇಕಾ ಹೇಗೆ, ಅದೊಂದು ವೀಕ್ಷಕರಿಗೆ ತಿಳಿಸಿ. ಖಂಡಿತ. ಇವಾಗ ಇನ್ ಕೇಸ್ ನೀವು ಊರಿಗೆ ಹೋಗ್ತಾ ಇದ್ದೀರಾ, ಒಂದು 10 days 1 week ನೀವು ಇರಲ್ಲ, ಏನು ಯೂಸ್ ಮಾಡಲ್ಲ ನೀವು, ಆವಾಗ ಆ ಫ್ಯೂಸ್ ಹಾಕಿದೀವಿ ನೋಡಿ, ಆ ಫ್ಯೂಸ್ ತೆಗೆದು ಬಿಟ್ಟು ಹೋಗಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ವಲ್ಲ. ಕರೆಕ್ಟ್. ಆ 2 ಫ್ಯೂಸ್ ತೆಗಿಬೇಕು. ರೀಸನ್ ಏನಂದ್ರೆ ಆ 2 ಫ್ಯೂಸ್ ಹಾಕಿದ್ರೆ ಈ ಲೈಟ್ ಉರಿಯುತ್ತೆ. ಡಿಸ್ಪ್ಲೇ ಲೈಟ್. ಎಸ್, ಈ ಡಿಸ್ಪ್ಲೇ ಲೈಟ್ ಉರಿಯುತ್ತೆ ಯಾವಾಗ್ಲೂ. ಸೊ ಈ ಡಿಸ್ಪ್ಲೇ ಲೈಟ್ ನೀವಿಲ್ಲ ಅಂದ್ರೆ ಸುಮ್ನೆ ಬ್ಯಾಟ್ರಿ ಡೌನ್ ಆಗುತ್ತೆ. ಕರೆಕ್ಟ್. ಡಿಜಿಟಲ್ ವಾಟರ್ ಹಾಕ್ಬೇಕಾಗಿಲ್ಲ, ಬ್ಯಾಟ್ರಿ ಚೇಂಜ್ ಮಾಡ್ಬೇಕಾಗಿಲ್ಲ, ಬಿಗ್ ಟ್ರಾಲಿಗಳನ್ನ ಮಾಡ್ಕೊಬೇಕಾಗಿಲ್ಲ. ಜಾಗನು ಫ್ರಿಜ್ ಮೇಲೆ ಇಟ್ಟಿದೀವಿ ನಾವು. ಕರೆಕ್ಟ್. ಫ್ರಿಜ್ ಮೇಲೆ ಇಟ್ಟಿದೀವಿ, ಅದು ಯಾವ್ದೋ ಮೂಲೆಯಲ್ಲಿ ಇಟ್ಟಿದೀವಿ. ಅದೇ ನೀವು ಹಳೆ ಬ್ಯಾಟ್ರಿ ಇದ್ರೆ ನೀವು ಅದಕ್ಕಂತ ಒಂದು ಜಾಗ ಇಡಬೇಕು ಸಪರೇಟ್ ಆಗಿ. ಖಂಡಿತ. ಸೇಫರ್ ದ್ಯಾನ್ ಲೆಡ್ ಆಸಿಡ್ ಬ್ಯಾಟ್ರಿ. ಈ ಸೇಫರ್ ದ್ಯಾನ್ ರೀಸನ್ ಏನಂದ್ರೆ ಈ ಹಳೆ ಟ್ಯೂಬುಲರ್ ಬ್ಯಾಟ್ರಿನಲ್ಲಿ ಈ ಆಸಿಡ್ ಸ್ಪಿಲೇಜ್ ಒಂದು, ಮತ್ತೆ ಹೆವಿ ಪವರ್ ಸರ್ಜ್ ಬರುವಾಗ ದೇರ್ ಆರ್ ಚಾನ್ಸಸ್ ಆಫ್ ಬ್ಲಾಸ್ಟಿಂಗ್ ಸಮ್ಟೈಮ್ಸ್. ಬ್ಲಾಸ್ಟ್ ಆಗೋ ಚಾನ್ಸಸ್. ಖಂಡಿತ. ಸೊ ಆತರ ಒಂದು ನಾನು ಫೇಸ್ ಮಾಡಿದ್ದೀನಿ ರಿಯಲ್ ಲೈಫ್ ಅಲ್ಲಿ ಒನ್ಸ್. ಸೊ ಆತರ ರಿಸ್ಕ್ ಜಾಸ್ತಿ ಇದೆ. ಇದರಲ್ಲಿ ತುಂಬಾ ಸೇಫ್ ಇದೆ. ಇಟ್ಸ್ ಇಂಪಾರ್ಟೆಂಟ್. ಸೇವ್ಸ್ 1000 units ಆಫ್ ಎಲೆಕ್ಟ್ರಿಸಿಟಿ ಇನ್ 7 years. ಇವಾಗ ಹಳೆ ಬ್ಯಾಟ್ರಿ ಇನ್ವರ್ಟರ್ ನೀವು ಚಾರ್ಜ್ ಮಾಡಬೇಕಾದ್ರೆ ತುಂಬಾ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡುತ್ತೆ. ಹೌದು, ಕರೆಕ್ಟ್. ಇದು ಲಿಥಿಯಂ ಅಯಾನ್ ಇರೋದ್ರಿಂದ ಬೇಗ ಚಾರ್ಜ್ ಆಗುತ್ತೆ. ಹೌದು. ಸೊ ನಿಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಬರುತ್ತೆ. ಸರ್, ಬೇಗ ಅಂದ್ರೆ ಎಷ್ಟು ಬೇಗ ಚಾರ್ಜ್ ಆಗುತ್ತೆ? 4-5 hours ಸರ್. ಇವಾಗ 0 ಹೋಯ್ತು, ನೀವು ತಿರ್ಗಾ ಚಾರ್ಜ್ ಮಾಡ್ತೇನೆ 5 hours ಈಸಿಲಿ ನಿಮ್ಗೆ ಚಾರ್ಜ್ ಆಗ್ಬಿಡುತ್ತೆ. ಪವರ್ ಸೇವಿಂಗ್ ಆಗುತ್ತೆ. ಕಾನ್ಸ್ಟೆಂಟ್ ವೋಲ್ಟೇಜ್, ನೋ ಲೋಡ್ ಟು ಫುಲ್ ಲೋಡ್. ಹಂಗಂದ್ರೆ ನಾವು ಡೆಮೋ ನೋಡಿದ್ವಿ, ಬಲ್ಬ್ ಆಗ್ಬಿಟ್ಟು ಹೆವಿ ಲೋಡ್ ಹೋದ್ರು ಏನು ಪ್ರಾಬ್ಲಮ್ ಬರಲ್ಲ. ಇದರಲ್ಲಿ ನೀವು ನೋಡ್ಬೋದು ಎಷ್ಟು ವೋಲ್ಟೇಜ್ ಬರ್ತಾ ಇದೆ, ಜಾಸ್ತಿ ಬರುತ್ತೆ, ಕಡಿಮೆ ಆಗುತ್ತೆ. ಆದ್ರೂ ಈ ಸಿಸ್ಟಮ್ ಹೆಂಗ್ ಡೆವಲಪ್ ಮಾಡಿದ್ದಾರೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ವೋಲ್ಟೇಜ್ ಅಪ್ ಅಂಡ್ ಡೌನ್ ಆದ್ರೂ ಇವಾಗ ನೋಡಿ, ಹಿಲ್ ಸ್ಟೇಷನ್ ಆಗ್ಲಿ, ಥಂಡರ್ ಬರುತ್ತೆ, ಅದು ಇದು ಇರುತ್ತೆ, ಯಾರು ಬೇಕಾ ಯೂಸ್ ಮಾಡ್ಬೋದು ಇದನ್ನ. ಫುಲ್ ಇಂಡಿಯಾನಲ್ಲಿ ಪವರ್ ಕಟ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ. ಕೋಲ್ ಶಾರ್ಟೇಜ್ ಅದು ಇದು ಅಂತ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಇದು ನಾನು ಸಜೆಸ್ಟ್ ಮಾಡೋದು 2 BHK ಹೌಸ್ಗೂ ಆಗುತ್ತೆ, ವರ್ಕ್ ಫ್ರಮ್ ಹೋಮ್ ಪೀಪಲ್ಗೂ ಆಗುತ್ತೆ. ಇವಾಗ ಆನ್ಲೈನ್ ಕ್ಲಾಸಸ್ ಇರಲಿ, ಅದನ್ನ ಬಿಟ್ಬಿಟ್ಟು
ಈ ಅಂಗಡಿಯಲ್ಲಿ ಇರುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ಬೇಕರೀಸ್ ಆಗ್ಲಿ, ಸ್ವಲ್ಪ ಚಿಕ್ಕ ಚಿಕ್ಕ ಶಾಪ್ಸ್ ಇರುತ್ತೆ. ಪವರ್ ಕಟ್ ಟೈಮಲ್ಲಿ ಬಟ್ಟೆ ಅಂಗಡಿ ಯಾವ್ದೇ ಇರ್ಲಿ, ಅವ್ರಿಗೂ ಕಷ್ಟ ಆಗುತ್ತೆ. ಸೊ ಅವ್ರು ವೆಯ್ಟ್ ವಾಟ್ಸ್ ಕಡಿಮೆ ಇದೆ ಅಂದ್ರೆ ಅವರು ಇದನ್ನ ಪರ್ಚೇಸ್ ಮಾಡ್ತಾರೆ. ಸರ್, ಇವಾಗ ನಮ್ಮ ಸೋಲಾರ್ ಅಂತ ನಿಮ್ದು ನೇಮ್ ಇದೆ, UPS ಮಾಡ್ತಾ ಇದ್ದೀರಾ, ಏನಕ್ಕೆ ನಮ್ಮ ಸೋಲಾರ್ ಅಂತಿದೆ? ಸೋಲಾರ್ ಪ್ರಾಡಕ್ಟ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ಇದೆ ಖಂಡಿತ. ಇದು ಒಂದು ಪ್ರಾಡಕ್ಟ್ ನಾವು ಫುಲ್ ಕರ್ನಾಟಕ ಸೇಲ್ ಮಾಡ್ತಾವೆ. ಇದನ್ನ ಬಿಟ್ಟು ನಮ್ಮ ಮೇನ್ ಇಂಟೆನ್ಷನ್ ಇರೋದು ಆನ್ ಗ್ರಿಡ್ ಆಫ್ ಗ್ರಿಡ್ ಸೋಲಾರ್ಗೆ, ಇಂಡಸ್ಟ್ರೀಸ್ ಆಗಲಿ ಮನೆಗಾಗ್ಲಿ ಸೋಲಾರೇ ನೆಕ್ಸ್ಟ್ ಫ್ಯೂಚರ್ ಇರೋದು. ಅದನ್ನು ನಾವು ಅಡ್ವಾನ್ಸ್ ಟೆಕ್ನಾಲಜಿ ಲಿಥಿಯಂ ಅಯನ್ ಜೊತೆನೆ ಇನ್ಸ್ಟಾಲೇಷನ್ ಮಾಡ್ತಾ ಇದೀವಿ. ಸೊ ಇದನ್ನ ಬಿಟ್ಬಿಟ್ಟು ನಿಮ್ಗೆ ಸೋಲಾರು ಬೇಕಾದ್ರೆ ನೀವು ನಮ್ಮನ್ನ ಕರೆ ಮಾಡ್ಬೋದು ಯಾವತ್ತಿದ್ರು. ಅಷ್ಟೇ ಅಲ್ಲದೆ ನಮ್ಮ ಚಾನಲ್ ಅಲ್ಲಿ ಮುಂದಿನ ದಿನಗಳಲ್ಲಿ ಸೋಲಾರ್ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ? ಖಂಡಿತ ಸರ್, ನೀವೇ ಬರ್ತೀರಾ, ಸೋಲಾರ್ದು ಒಂದು ಡೆಮೋ ತೋರ್ಸೋಣ ಅಲ್ವಾ? ಖಂಡಿತ ಸರ್. ಆದಷ್ಟು ಬೇಗ ನಮ್ಮ ಸೋಲಾರ್ ಅವ್ರ ಜೊತೆ ಇನ್ನೂ ಹೆಚ್ಚಿನ ಪ್ರಾಡಕ್ಟ್ ಗಳನ್ನ ನಿಮಗೋಸ್ಕರ ತಗೊಂಡ್ ಬರ್ತಿದ್ದೀನಿ ಸ್ನೇಹಿತರೆ. ಸೊ ಇಷ್ಟೊಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ, ಇನೋವೇಟಿವ್ ಆಗಿರುವಂತ ಈ ಪ್ರಾಡಕ್ಟ್ ಅನ್ನ ನಮಗೆ ತಂದು ಕೊಟ್ಟಿದ್ದಕ್ಕೆ ನಮ್ಮ ಸೋಲಾರ್ ಓನರ್ ಆದಂತ ನೆಲ್ಸನ್ ಅವರಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು.